ಸರ್ ನಾವು ಈಗ ಮೂಲತಃ ಇವತ್ತು ನೋಡಿ 75 ಭಾಗ ಪ್ರಪಂಚದಲ್ಲಿ ಏನು ನಾವು ಆಹಾರ ತಿಂತಾ ಇದ್ದೀವಿ ಅದು ಜೇನುಹುಳುಗಳ ಸಹಾಯದಿಂದ. ಹಾಗಾಗಿ ಇವತ್ತು ನಾವು ಆಹಾರ ತಿನ್ನೋದಕ್ಕಿಂತ ಮುಂಚೆ ಜೇನುಹುಳುಗಳಿಗೆ ಒಂದು ಕೃತಜ್ಞತೆಯಾದಂಥ ಒಂದು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಲೇಬೇಕು. ಇವತ್ತು ಪಾಲಿನೇಷನ್ ಪರಾಗಸ್ಪರ್ಶ ಆಗಲಿಲ್ಲ ಅಂದರೆ ಟೊಮೊಟೊ ಆಗಲ್ಲ, ಬೀನ್ಸ್ ಆಗಲ್ಲ, ಬೇರೆ ಬೇರೆ ಬೆಳೆಗಳು, ಕಾಳು ಬೆಳೆಗಳು, ಎಣ್ಣೆ ಪದಾರ್ಥಗಳು ನಮ್ಮ ಕೈ ಸೇರಲ್ಲ. 25 ಭಾಗ ಬರುತ್ತೆ, ಅದು ಯಾತಕ್ಕೂ ಸಾಲಲ್ಲ. ಆ ಉದ್ದೇಶಕ್ಕೋಸ್ಕರ ಇವತ್ತು ಜೇನುಹುಳುಗಳ ಒಂದು ಸಹಾಯ ಮತ್ತು ಅದರ ಎಲ್ಪ್ ಅನ್ನೋದು ಮಾನವನ ಜನಾಂಗಕ್ಕೆ ಬಹಳ ದೊಡ್ಡದು. ಅದು ಹೇಳಲಿಕ್ಕೆ ಆಗಲ್ಲ. ಆಲ್ಬರ್ಟ್ ಐನ್ಸ್ಟೀನ್ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ ಒಂದು ಕಡೆ, ನಾವು ಏನಾದರೂ 5 ವರ್ಷ ಜೇನುಹುಳುಗಳಿಲ್ಲ ಅಂದರೆ 5 ವರ್ಷ ಜೇನುಹುಳುಗಳು ಭೂಮಿ ಮೇಲೆ ನಾಶ ಆಗಿಬಿಟ್ರೆ 5ನೇ ವರ್ಷಕ್ಕೆ ಅಂದರೆ 6ನೇ ವರ್ಷಕ್ಕೆ ಇಡೀ ಮನುಷ್ಯರೇ ಸತ್ತೋಗ್ತಾರೆ ಅಂತ. ಏಕೆಂದರೆ ಅಷ್ಟು ಈ ಜೇನುಹುಳುಗಳ ಮಹತ್ವ ಇದೆ. ಇವತ್ತು ಆ ಜೇನು ಸಾಕಾಣಿಕೆನ ಮಾಡೋದ್ರಿಂದ ಒಂದು ಇಳುವರಿ ದುಪ್ಪಟ್ಟಾಗತ್ತೆ, 25% ಇಳುವರಿ ದುಪ್ಪಟ್ಟಾಗತ್ತೆ. ಮತ್ತು ಅದ್ರ ಜೊತೆಗೆ ನಮಗೆ ಉಪ ಉತ್ಪನ್ನ ತುಪ್ಪ ಆಗಿರ್ಬೋದು, ಹುಳುಗಳಾಗಿರ್ಬೋದು, ಅದರಿಂದ ಹಣ ಆಗಿರ್ಬೋದು ಎಲ್ಲ ಸಿಗುತ್ತೆ. ಇದರಲ್ಲಿ ನಿಮಗೆ 4 ರೀತಿಯ ಮುಖ್ಯ ಪ್ರಭೇದ ಜೇನುಗಳು ಅಂತ ಬರುತ್ತೆ. ಒಂದು ಹೆಜ್ಜೇನು, ಒಂದು ತುಡುವೆ ಜೇನು, ಒಂದು ಕೋಲು ಜೇನು, ಇನ್ನೊಂದು ಬಂದು ಮುಜಂಟಿ. ಮೇಜರಾಗಿ 4, ಇನ್ನು ಸುಮಾರು ಪ್ರಭೇದಗಳಿವೆ. 4 ಜಾತಿಲಿ ಸಾಕಲಿಕ್ಕೆ ಯೋಗ್ಯವಾಗಿರುವ 2 ತಳಿಗಳು ಅಂದರೆ ತುಡುವೆ ಜೇನು ಮತ್ತು ಮುಜಂಟಿ ಜೇನು. ಈಗ ನೀವು ಇದೇನು ನೋಡ್ತಾ ಇದ್ದೀರಾ, ಇದು ಬಂದು ತುಡುವೆ ಜೇನು ಡಬ್ಬಿ, ಅಂದರೆ ಇಲ್ಲಿ ತುಡುವೆ ಜೇನು ಸಾಕ್ತೀವಿ. ಇದು ಬಂದು ಮುಜಂಟಿ ಜೇನು. ಇದು ನೀವು ನೋಡ್ತಾ ಇರ್ಬೋದು ಏನಿದೆ ಈ ಥರ ಇದೆ ಅಂತ. ಇದೆಲ್ಲ ಬಂದು ಇದು ಒಂದು ಬ್ಯಾಂಬೋದಲ್ಲಿ ನಾವೇ ಮಾಡಿರೋಂಥದ್ದು ನೋಡಿ, ಹುಳುಗಳೆಲ್ಲ ಕಾಣಿಸ್ತಾ ಇದೆ. ಬ್ಯಾಂಬೋದಲ್ಲಿ ನಾವೇ ಒಂದು ಕೃತಕವಾಗಿ ಮಾಡಿರೋಂಥ ಮನೆ. ಇದಕ್ಕೆ ಒಂದಿಷ್ಟು ಆಗಲ ಜಾಗ ಸಾಕು. ಇದು ಸಣ್ಣ ಪ್ರಭೇದದ ಜೇನು ಅಂದರೆ ಅಥವಾ ಸೊಳ್ಳೆ ಜೇನು ಅಂತ ಕರಿತೀವಿ. ಇದು ಸೇಮ್ ಸೊಳ್ಳೆ ಟೈಪಲ್ಲಿ ಇರುತ್ತೆ ನೋಡಿ. ಇದರ ದ್ವಾರ ನೋಡ್ತಾ ಇರ್ಬೋದು ನೀವು, ದ್ವಾರ ಗಮನಿಸಿ. ಇದರಿಂದ ಒಳಗಡೆ ಹೋಗುತ್ತೆ ಬರುತ್ತೆ. ಮತ್ತು ಅಂಟು ಜಾತಿಗೆ ಇದೆಲ್ಲ ಅಂಟನ್ನು ಹಾಕ್ಕೊಂಡಿರ್ತದೆ. ಬೇರೆ ಯಾವುದೇ ಒಂದು ಕೀಟ ದಾಳಿ ಮಾಡ್ಲಿಕ್ಕೆ ಬಂದರೆ ಅದನ್ನು ಬಿಡಲ್ಲ. ಇದು ಅದಕ್ಕೆ ರಕ್ಷಣೆಯನ್ನು ಕೊಟ್ಕೊಳ್ತವೆ. ಇದರಲ್ಲಿ ಸರಿಸುಮಾರು ಇದರಲ್ಲಿ ಮೊಟ್ಟೆ ಮತ್ತು ಮರಿಗಳು, ರಾಣಿ ಜೇನೆಲ್ಲ ಸೇರಿ ಇದು ಒಂದು 1/4 kg ಅರ್ಧ kgವರೆಗೂ ತುಪ್ಪನ ಒಂದು ವರ್ಷದಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಇದು ಮೇಂಟೆನೆನ್ಸ್ ಲೆಸ್ ಇದು ನಮಗೆ ಒಂದು ಜೇನು. ನಿಮಗೆ ತುಡುವೆ ಜೇನಲ್ಲಿ, ತುಡುವೆ ಜೇನ ಈ ಥರ ಡಬ್ಬಿ ಮಾಡಿ ನಾವು ಸಾಕಾಣಿಕೆಯನ್ನು ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಅಂದರೆ ಗಂಡು ಹುಳು, ರಾಣಿ ಮತ್ತು ಸೈನಿಕ ಹುಳು ಅಂತ 3 ಥರ ಹುಳುಗಳನ್ನ ನಾವು ವಿಂಗಡಣೆ ಮಾಡ್ಕೋತೀವಿ. ರಾಣಿ ಹುಳು ಕೆಲಸ ಮೊಟ್ಟೆಗಳನ್ನ ಇಟ್ಟು ಗೂಡನ್ನು ಕಂಟ್ರೋಲ್ ಮಾಡೋದಾಗಿರ್ತದೆ. ಇದು ಬಂದು ನಿಮಗೆ ಸೈನಿಕ ಹುಳು, ಅದರಲ್ಲಿ ಕೆಲಸ ಮಾಡೋದು ವರ್ಕರ್ ಬಿ ಅಂತ ಕರಿತೀವಿ. ಅದು ಅಲ್ಲಿ ಕೆಲಸ ಮಾಡೋವಂಥದ್ದಾಗಿರ್ಬೋದು, ಈಚೆ ಹೋಗಿ ತುಪ್ಪ ತರೋವಂಥದ್ದಾಗಿರ್ಬೋದು, ಪರಾಗವನ್ನು ಕಲೆಕ್ಟ್ ಮಾಡೋದಾಗಿರ್ಬೋದು, ಇದೆಲ್ಲ ಬಂದು ಸೈನಿಕ ಹುಳು ಮಾಡುತ್ತೆ. ಇದರಲ್ಲಿ ಮುಜಂಟಿ ಜೇನು ಅಂತ ನಾವೇನು ಹೇಳಿದೆ, ಇದು ಭಾಳ ಕಾಸ್ಟ್ಲಿ ತುಪ್ಪ ಇದು. ಯಾಕೆಂದರೆ ಇದರಲ್ಲಿ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇದೆ. ಇದೆಲ್ಲ ಏನಾಗುತ್ತೆ ನಿಮಗೆ ದೊಡ್ಡ ದೊಡ್ಡ ಹೂಗಳ ಮೇಲೆ ಹೋಗಿ ಕುತ್ಕೊಂಡು ತುಪ್ಪ ತೆಗೀತದೆ ಈ ತುಡುವೆ ಜೇನು. ಇದು ಸಣ್ಣ ಸಣ್ಣ ಸೂಕ್ಷ್ಮ ಜಾತಿಯ ಹೂಗಳು, ಸಾಸಿವೆ ಆಗಿರ್ಬೋದು, ತುಳಸಿ ಆಗಿರ್ಬೋದು, ಅಥವಾ ಅದಕ್ಕಿಂತ ಗಿಡಮೂಲಿಕೆ ಸಸ್ಯಗಳು ಇನ್ನೂ ಚಿಕ್ಕದು ಹೂ ಬಿಡುವಂಥ ಸಸ್ಯಗಳಲ್ಲಿ ಇದು ಹೋಗಿ ತುಪ್ಪವನ್ನು ತೆಗೆಯುತ್ತೆ. ಆ ಕಾರಣದಿಂದ ಈ ಜಾತಿಯ ಒಂದು ತುಪ್ಪಕ್ಕೆ ವಿಶ್ವದಾದ್ಯಂತ ಹೆಚ್ಚಿನ ಬೇಡಿಕೆ ಇದೆ. ಅದು ಕೇರಳದಲ್ಲಿ ಮೆಡಿಸಿನ್ ಪರ್ಪಸ್ ಕೂಡ ಇದನ್ನು ತಗೋತಾರೆ. ಹಾಗಾಗಿ ಇದು ಒಳ್ಳೆ ಬೆಲೆ ಇದೆ. ಇನ್ನು ತುಡುವೆ ಜೇನಿಗೆ ಬಂದರೆ, ತುಡುವೆ ಜೇನಲ್ಲಿ ಇದು ಸರಿಸುಮಾರು ನಿಮಗೆ 8 ಫ್ರೇಮ್ ಅನ್ನೋದು ಇರುತ್ತೆ ನೋಡಿ. ಇದು ಬಂದು ಚಾವಣಿ ಅಂತ ಕರಿತೀವಿ. ಇದು ಅಪ್ಪರ್ ಬಾಡಿ. ನೋಡಿ ಈ ಥರ ಫ್ರೇಮ್ಗಳಿರ್ತದೆ. ಸೊ ನಾವೇನು ಮಾಡ್ತೀವಿ ಅಂದರೆ ತುಡುವೆ ಜೇನನ್ನು ಉತ್ತ ಅಥವಾ ಬೇರೆ ಕಡೆ ಹಿಡಿದು ಇದಕ್ಕೆ ಈ ಥರ ಕಟ್ತೀವಿ. ಸೊ ಇದಕ್ಕೆ ಈ ಥರ ಕಟ್ಟಿಬಿಟ್ಟು ಇದರಲ್ಲಿ ಏನಾಗುತ್ತೆ, ಮೊಟ್ಟೆ ಮರಿ ಈ ಒಂದು ಜೀವಾಣು ಬದುಕುತ್ತೆ. ಟೋಟಲ್ ಈ ಥರ ನಮಗೆ ಒಂದು 8 ಫ್ರೇಮು ಇದರಲ್ಲಿ ಇರುತ್ತೆ. ಈ ಬಾಕ್ಸಲ್ಲಿ 8 ಫ್ರೇಮ್ಗಳಿರುತ್ತೆ. ನಿಮಗೆ ಇದರಲ್ಲಿ ರಾಣಿ ಜೇನು ಅಂತ ಇರುತ್ತೆ. ಒಂದು ರಾಣಿ ಜೇನು ಸಾಮರ್ಥ್ಯ ದಿನಕ್ಕೆ 1 ಮೊಟ್ಟೆಯಿಂದ ಹಿಡಿದು 3000 ಮೊಟ್ಟೆ ಇಡುವಂಥ ಸಾಮರ್ಥ್ಯ ಒಂದು ರಾಣಿ ಜೇನಿಗಿರುತ್ತೆ. ರಾಣಿ ಜೇನು ಜೀವಿತಾವಧಿ 5 ವರ್ಷ. ಅದೇ ನಿಮಗೆ ವರ್ಕರ್ ಬಿ ಕೆಲಸ ಮಾಡೋಂಥ ಹುಳುಗಳು ಬರೀ 3 ತಿಂಗಳು ಮಾತ್ರ ಬದುಕಿರುತ್ತೆ. ಯಾಕೆ ಇದು ಇಷ್ಟು ವರ್ಷ ಬದುಕಿರುತ್ತೆ ಅಂದರೆ, ರಾಣಿ ಜೇನು ತಿನ್ನುವಂಥ ಆಹಾರ ಬಂದು ವಿಶೇಷ. ರಾಣಿ ಜೇನಿನ ಆಹಾರ ಏನಿರ್ತದೆ ಅದು ವಿಶೇಷವಾದಂಥ ಆಹಾರವನ್ನು ರಾಣಿ ಜೇನು ತಿನ್ನುತ್ತೆ. ಅದು ರಾಯಲ್ ಜೆಲ್ಲಿ ಅಂತ ಒಂದು ಪದಾರ್ಥ ಬರುತ್ತೆ. ಅದು ಜೇನು ಹುಳುವಿನ ನೆತ್ತಿ ಅಂದರೆ ತಲೆಯ ಭಾಗದ ಹಿಂಬದಿಯಲ್ಲಿ ಅದು ದ್ರವ ಈಚೆ ಬರುತ್ತೆ. ಆ ರಾಯಲ್ ಜೆಲ್ಲಿನ ತಿನ್ನೋದ್ರಿಂದ ಏನಾಗುತ್ತೆ, ಆಯಸ್ಸು ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ರಾಣಿ ಜೇನು 5 ವರ್ಷ ಬದುಕುತ್ತೆ. ವರ್ಕರ್ ಕೆಲಸದ ಹುಳು ಬರೀ 3 ತಿಂಗಳು ಬದುಕುತ್ತೆ. ಇದರಲ್ಲಿ ಏನು ಪ್ರಮುಖವಾಗಿ ಅಂದರೆ, ರಾಣಿ ಹುಳ ಮಾತ್ರ ಇಲ್ಲಿ ಮೊಟ್ಟೆ ಇಕ್ಕುವಂಥದ್ದು. ಇನ್ನು ಕೆಲಸಗಾರರ ಹುಳು ಅಂದ್ರಲ್ಲ, ಕೆಲಸಗಾರರ ಹುಳು ಎಲ್ಲ ಹೆಣ್ಣು ಹುಳುಗಳದು. ಬಟ್ ಅದು ಇನ್ಫರ್ಟಿಲಿಟಿ ಅಂದರೆ ಮೊಟ್ಟೆ ಇಡಲ್ಲ, ಅದು ಮರಿ ಆಗಲ್ಲ ಅದರಿಂದ. ಹಾಗಾಗಿ
ಇದರಲ್ಲಿ ಏನಾಗ್ತದೆ ಅಂದ್ರೆ ಪ್ರಮುಖವಾಗಿ ಮುಜಂಟಿ ಜೇನು ಅಂತ ಕರೆದ್ನಲ್ಲ, ಇದರಲ್ಲಿ ರಾಣಿ ಆರಕ್ಕಾಗಲ್ಲ. ಒನ್ಸು ಮೊಟ್ಟೆ ಇಡೋ ಏಜಿಗೆ ಬಂದ್ಮೇಲೆ ಈ ಹುಳ ಅದು ಆರಲ್ಲ. ಯಾಕೆಂದ್ರೆ ಅದು ಲೋವರ್ ಟ್ರಂಕ್ ಅಂತ ಏನ್ ಕರಿತೀವಿ, ಹಿಂಬದಿಯ ಭಾಗ ದಪ್ಪ ಆಗ್ಬಿಡುತ್ತೆ. ಮೊಟ್ಟೆ ಇರುತ್ತಲ್ಲ, ಮೊಟ್ಟೆ ಇರೋ ಕಾರಣ ಸೈಜ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಅದು ಆರಕ್ಕಾಗಲ್ಲ. ತನ್ನ ರೆಕ್ಕೆ ಸಾಮರ್ಥ್ಯ, ದೇಹದ ಸಾಮರ್ಥ್ಯ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಆರಲ್ಲ ಅದು ಒಂದ್ಸಲಿ ಒಳಗಡೆ ಹೋಯ್ತು ಅಂದ್ರೆ ಇನ್ ಸಾಯೋವರೆಗೂ ಅಲ್ಲೇ ಇರೋದೇ ಹುಳ, ಅದು ಈಚೆ ಬರಲ್ಲ. ರಾಣಿ ಜೇನು ಇದಾಗಲ್ಲ. ಇದು ಬೇಕಾದ್ರೆ ಬೇರೆ ಕಡೆ ಹೋಗಿ ತನ್ನ ಜೀವನವನ್ನ ಕಟ್ಕೊಳ್ಳುವಂತ ಸಾಮರ್ಥ್ಯ ಈ ತುಡುವೆ ಜೇನಿಗಿದೆ. ನಂತರ ಏನಾಗುತ್ತೆ, ಇದು ತುಪ್ಪ ಸಂಗ್ರಹಣೆ ಮಾಡ್ತವೆ. ಈಗ ಒಂದು ರಾಣಿ ಹುಳ ಒಂದು ಗೂಡಲ್ಲಿ 3 ಲಕ್ಷ ಸೈನಿಕರು ಇರ್ತಾರೆ. ಅಂದ್ರೆ 3 ಲಕ್ಷ, ಅರೌಂಡ್ ಒಂದು 3 ಲಕ್ಷದವರೆಗೂ ಇರ್ತಾರೆ. 30,000ದಿಂದ 3 ಲಕ್ಷದ ಹುಳುಗಳು ಇರ್ತದೆ. ಏನಾಗುತ್ತೆ, ನಿಮಗೆ ಪ್ರತಿ ವರ್ಷ ಅದು ಏನ್ ಮಾಡುತ್ತೆ, ಜೇನು ಹುಳ ಅದಕ್ಕೆ ಸಜೆಷನ್ ಕೊಡ್ತಾ ಹೋಗ್ತದೆ, ಈ ಕೆಲಸಗಳನ್ನ ಮಾಡಬೇಕು. ಈಗ ಸೈನಿಕರು ಹುಳದ ಕೆಲಸ ಏನು ಅಂದ್ರೆ ಅದನ್ನ ಮೊಟ್ಟೆ ಮರಿಗಳನ್ನ ಪೋಷಣೆ ಮಾಡುವಂಥದ್ದಾಗಿರ್ಬೋದು, ಮೊಟ್ಟೆ ಮರಿಗಳನ್ನ ರಕ್ಷಣೆ ಮಾಡುವಂಥದ್ದು, ಅದಕ್ಕೆ ಮರಿಗಳಿಗೆ ಜನ್ಮ ಕೊಟ್ಟ ನಂತರ ಆರೈಕೆ ಮಾಡೋದು, ಈಚೆ ಹೋಗಿ ಮಕರಂದ ತುಪ್ಪ ಎಲ್ಲ ಸಂಗ್ರಹಣೆ ಮಾಡ್ಕೊಬರೋದು, ಆಮೇಲೆ ಕಸ ಕಡ್ಡಿಗಳನ್ನ ಗೂಡಿಂದ ಈಚೆ ಹಾಕುವಂಥದ್ದು ಎಲ್ಲ ಕೆಲಸಗಾರ ಹುಳುಗಳು ಮಾಡುವಂತ ಒಂದು ಕರ್ತವ್ಯ. ಮತ್ತೆ ರಾಣಿ ಹುಳು ತನ್ನ ಇಡೀ ಗ್ಯಾಂಗ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ಅಂದ್ರೆ ಒಂದು 30,000ದಿಂದ 3 ಲಕ್ಷ ಹುಳುಗಳು ಇರ್ತದೆ ಒಂದು ಗೂಡಲ್ಲಿ, ಅದೆಲ್ಲ ರಾಣಿ ಮಕ್ಕಳೇ. ಬಟ್ ಏನಾಗಿರುತ್ತೆ, ರಾಣಿ ಹೇಳ್ದಂಗೆ ಆದೇಶವಾಗಿ ಅವು ಪಾಲನೆ ಮಾಡುತ್ತೆ. ನಿಮ್ಗೆ ನೋಡ್ತಾ ಇರ್ಬೋದು, ಈಗ ನಾವು ಒಂದು ಜೇನು ಗೂಡನ್ನ ಮುಟ್ಲಿಕ್ಕೆ ಹೋದಾಗ ಕೆಲವು ಹುಳುಗಳು ಕಡಿತಾವ್ ನಮ್ಗೆ. ಅದು ಯಾವ ಹುಳ ಕಡಿತದೆ ಅಂದ್ರೆ ಅದು ಬಂದು ವರ್ಕರ್ ಬೀಸ್ ಕಡಿಯೋದು. ವರ್ಕರ್ ಬೀಸ್ ಅಲ್ಲಿ ನೀವು ನೋಡಿರ್ಬೋದು, ಮನೆ ಕಾಯಕ್ಕೆ ಅನ್ಬಿಟ್ಟು ವಯಸ್ಸಾದವ್ರನ್ನ ಬಿಟ್ಟಿರುತ್ತೆ ಹುಳ. ಇಲ್ಲಿ ಅದ್ಭುತ ಇದೆ ಏನು ಅಂದ್ರೆ, ಇಲ್ಲಿ ಮನೇಲಿ ಈಚೆ ಕಡೆ ಕೂತ್ಕೊಳ್ಳೋರು ಯಾರು ವಯಸ್ಸಾದವರು ಮನೆ ಕಾಯ್ಕೊಂಡು, ಅದೇ ತರ ಗೂಡ್ನ ಕಾಯೋದು ವಯಸ್ಸಾದ ಹುಳುಗಳು. ಈ ಯಂಗರ್ ಜನರೇಷನ್ ಬೀಸ್ ಅಂತ ಏನ್ ಕರಿತೀವಿ, ಯುವಕ ಹುಳುಗಳು, ಅವೆಲ್ಲ ಕೆಲಸ ಮಾಡಕ್ ಈಚೆ ಹೋಯ್ತವೆ. ತನ್ನ ಜೀವವನ್ನ ಮುಡಿಪಾಗಿಡೋದು ಅಥವಾ ತನ್ನ ಜೀವನ ಒತ್ತೆ ಕೊಡೋದು ವಯಸ್ಸಾಗಿರೋ ಹುಳ. ಅಂದ್ರೆ ಸತ್ರು ಏನು ಪ್ರಯೋಜನ ಇಲ್ಲ ಅವು. ಬಟ್ ಯುವಕರು ಸತ್ತೋದ್ರೆ ಕೆಲಸ ಮಾಡೋರು ಯಾರು ಇಲ್ವಲ್ಲ. ಹಾಗಾಗಿ ಏನ್ ಮಾಡ್ತವೆ, ನಮಗೆ ನೀವು ಜೇನು ಗೂಡು ಮುಟ್ಟಕ್ ಹೋದಾಗ ಕಡಿಯುವಂಥದ್ದು ವಯಸ್ಸಾಗಿರೋ ಹುಳ. ಅಂದ್ರೆ ಅವು ಜೀವತ್ಯಾಗ ಮಾಡೋಕ್ಕೋಸ್ಕರ ರೆಡಿ ಆಗಿರ್ತವೆ. ಆ ಕಾರಣಗಳಿಂದ ಅದು ಒಂದು ವಿಶೇಷ. ಆಮೇಲೆ ಏನಾಗುತ್ತೆ, ಈ ಹುಳುಗಳಲ್ಲಿ ಒಗ್ಗಟ್ಟು ಜಾಸ್ತಿ. ಬೇರೆ ಒಂದು ಪಂಗಡದ ಅಥವಾ ಬೇರೆ ಬಾಕ್ಸಿನ ಹುಳ ಅಥವಾ ಬೇರೆ ಜಾತಿ ಹುಳುಗಳು ಅಲ್ಲಿಗೆ ಬರೋ ಹಾಗಿಲ್ಲ. ಅದರದ್ದೇ ಆದಂತ ಸೈನಿಕರು, ಸಹೋದರರು ಅವ್ರು ಮಾತ್ರ ಬರಬೇಕು, ಬೇರೆಯವ್ರು ಬರಕ್ಕಾಗಲ್ಲ. ಮತ್ತೆ ಇದೇನಿರುತ್ತೆ ಅಂದ್ರೆ, ನಿಮಗೆ ಇದು ಅಡಿಮಣೆ ಅಂತ ಕರಿತೀವಿ. ಇದು ಸಂಸಾರ ಕೋಣೆ, ಮೇಲ್ಗಡೆದು ಮುಚ್ಚಳ, ಇದ್ರ ಮೇಲ್ಗಡೆ ಒಂದು ತುಪ್ಪದ ಕೋಣೆ ಅಂತ ಬರುತ್ತೆ, ಬಿ ಚೇಂಬರ್ ಅಂತ. ಹುಳುಗಳು ತಮಗೆ ಎಕ್ಸಸ್ ಎಷ್ಟು ಬೇಕು ತುಪ್ಪನ ಎಲ್ಲ ರೆಡಿ ಮಾಡಾದ್ಮೇಲೆ ಮಿಕ್ಕಿರೋ ತುಪ್ಪನ ಮೇಲ್ಗಡೆ ಕಟ್ಟುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಕಮರ್ಷಿಯಲ್ ಪರ್ಪಸ್ ತಗೊಂಡು ಅದನ್ನ ಬೇರೆ ಮಾರಾಟದ ಉದ್ದೇಶಕ್ಕೆ ಬಳಸ್ಕೊತೀವಿ. ಆದ್ರೆ ಈ ಕೆಳಗಡೆ ಕಟ್ಟುವಂತ ತುಪ್ಪನ ಯಾವುದೇ ಕಾರಣಕ್ಕೂ ಬಳಸಕ್ಕಾಗಲ್ಲ. ಯಾಕೆಂದ್ರೆ ಅದು ಮಕ್ಕಳು ಮರಿ ಸಂತಾನಾಭಿವೃದ್ಧಿಗೆ. ಮೇಲ್ಗಡೆ ಎಕ್ಸಸ್ ಈಗ ಗೋಡನಲ್ಲಿ ಇಟ್ಟಿರೋದು ಮಾತ್ರ ನಮಗೆ, ಅಡುಗೆ ಮನೇಲಿ ಇರೋದೆಲ್ಲ ಅವ್ರಿಗೆ. ನಮ್ಗೇನಾಗುತ್ತೆ, ನಿಮಗೆ ಜಾಸ್ತಿ ಆರೋಗ್ಯ ಮತ್ತೆ ಒಂದು ಇಮ್ಯುನಿಟಿ ಬೂಸ್ಟರ್, ಬಾಡಿ ಹೆಲ್ತ್ಫುಲ್ ಆಗಿರ್ತದೆ. ಮತ್ತೆ ನಿಮಗೆ BP, ಶುಗರು ಅಥವಾ ಬೇರೆ ಸಮಸ್ಯೆಗಳಿದ್ದು ಕೂಡ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಔಷಧೀಯ ಗುಣ ಜಾಸ್ತಿ ಇರೋದ್ರಿಂದ ಇದು ದೊಡ್ಡ ಜೇನಿಗಿಂತ ಸಣ್ಣ ಜೇನು ತುಪ್ಪ ಕಾಸ್ಟ್ಲಿ. ಇದು 2,000ದಿಂದ ಹಿಡಿದು 4,000 ರೂಪಾಯಿವರೆಗೂ ಬಿಕ್ರಿ ಆಗುತ್ತೆ ಕೇರಳದಲ್ಲಿ. ನೀವು ಬೇಕಾದ್ರೆ ಹೋಗಿ ನೋಡ್ಕೋಬಹುದು. ಅದು ಗುಣಮಟ್ಟ ಇರಬೇಕು. ಗುಣಮಟ್ಟ ಇಲ್ಲ ಅಂದ್ರೆ 600ರಿಂದ 800, 1,000 ರೂಪಾಯಿ. ಗುಣಮಟ್ಟ ಇದ್ರೆ ನಿಮಗೆ 4,000 ರೂಪಾಯಿ. ಇದೆಲ್ಲ ಬಂದು 500 ರೂಪಾಯಿ, 400 ರೂಪಾಯಿ, 600 ರೂಪಾಯಿಗೆಲ್ಲ ಸಿಗುತ್ತೆ. ರೈತರು ಏನ್ ಮಾಡ್ಬೇಕಂದ್ರೆ, ತಮ್ಮ ಬೆಳೆಗಳು, ಈಗ ಅಡಿಕೆ ಬೆಳೆದಿರ್ತಾರೆ, ತೆಂಗು ಬೆಳೆದಿರ್ತಾರೆ, ಕೊಬ್ಬರಿ ಬೆಳೆದಿರ್ತಾರೆ, ಅಥವಾ ಶೇಂಗಾ ಬೆಳೆದಿರ್ತಾರೆ, ಯಾವ್ದಾದ್ರು ಬೆಳೆಗಳನ್ನ ಮಾಡಿದಾಗ ಜೊತೆಗೆ ನಾವೇನ್ ಮಾಡ್ಬೇಕು ಅಂದ್ರೆ, ಇದನ್ನ ಜೇನು ಪೆಟ್ಟಿಗೆನ ಇಟ್ಕೊಂಡಾಗ ನಿಮಗೆ 25% ಇಳುವರಿ ಅನ್ನೋದು ಜಾಸ್ತಿ ಆಗುತ್ತೆ ರೈತರಿಗೆ.
ಅದನ್ನು ಯಾವತ್ತೂ ಅರ್ಥ ಮಾಡ್ಕೋಬೇಕು. ಇವತ್ತೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಕಾಟಾಚಾರಕ್ಕೆ ಮಾಡ್ತಾರೆ. ಅದು ಆ ಥರ ಆಗಲ್ಲ. ನಿಮಗೆ ಎಷ್ಟೇ ಸ್ಪ್ರೇ ಹೊಡೆದ್ರು, ಮೆಡಿಸಿನ್ ಹೊಡೆದ್ರು, ಪಾಲಿನೇಷನ್ನಿಂದ ಆಗುವಂಥ ಕೆಲಸ ಅಥವಾ ಅಭಿವೃದ್ಧಿ ಇಳುವರಿನ ಯಾರೂ ತಂದ್ಕೊಡೋಕ್ಕಾಗಲ್ಲ. ಆ ಉದ್ದೇಶಕ್ಕೋಸ್ಕರ ನಾವೇನು ಮಾಡಬೇಕು, ಪ್ರತಿಯೊಬ್ಬರು ಜಾಸ್ತಿ ಬೇಡ 2 ಅಥವಾ 5 ಜೇನು ಪೆಟ್ಟಿಗೆನ ಇಟ್ಕೋಬೇಕು. ಇದಕ್ಕೆ ಗೌರ್ಮೆಂಟಿಂದ ಸಬ್ಸಿಡಿ ಸಹ ಸಿಗುತ್ತೆ. ಬರೀ ನೀವು 1,000 ಅಥವಾ 2,000 ಕಟ್ಟಿದ್ರೆ ಇದು ಒಂದು ಬಾಕ್ಸ್ನ ಬೆಲೆ ಬಂದು 5,000 ರೂಪಾಯಿ ಇದೆ. ಒಂದು ಬಾಕ್ಸು, ಹುಳ ಮತ್ತೆ ಒಂದು ಸ್ಟ್ಯಾಂಡು ಎಲ್ಲ ಸೇರಿಸಿ 5,000 ರೂಪಾಯಿ ಆಗುತ್ತೆ. ನಿಮಗೆ ಇದೆಲ್ಲ ಸರ್ಕಾರ ಡಿಸ್ಕೌಂಟ್ ಮಾಡಿ ಜಸ್ಟ್ 2,000ಕ್ಕೆ ಕೊಡ್ತಾರೆ. ನೀವು ತಂದು ಇಟ್ಕೊಂಡಿದ್ದೆ ಆದರೆ ನಿಮ್ಮ ಮನೆಗೆ ಫ್ರೀಯಾಗಿ ತುಪ್ಪ ಸಿಗುತ್ತೆ. ಇವತ್ತೆಲ್ಲ ಶುಗರ್ ಬಳಸ್ತೀವಿ, ಬೆಲ್ಲ ಬಳಸ್ತೀವಿ, ಅಡಿಟಿವ್ಸ್ ಎಲ್ಲ ಬಳಸ್ತೀವಿ. ಅದರ ಬದಲು ನ್ಯಾಚುರಲ್ ಆಗಿ ನೀವು ಸಕ್ಕರೆ ಬದಲಿಗೆ ಜೇನುತುಪ್ಪವನ್ನು ಬಳಸ್ಕೋಬೋದು. ಮಕ್ಕಳು, ಮರಿ, ವಯಸ್ಸಾದವ್ರಿಗೆಲ್ಲ ಅನುಕೂಲವಾಗಿ ಕೊಡ್ಬೋದು. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಇದನ್ನ ಜೇನುಹುಳುಗಳ ಸಾಕೋದ್ರಿಂದ ನಿಮ್ಮ ಸುತ್ತಮುತ್ತಲಿನ ಇಳುವರಿ 25% ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ನೀವು ಎಷ್ಟೇ ಮೆಡಿಸಿನ್ ಹೊಡೆಯೋ ಬದಲು ಇದನ್ನ ಬಳಸ್ಕೊಂಡು ಮಾಡೋದ್ರಿಂದ ಒಳ್ಳೆ ಹೆಲ್ಪ್ಫುಲ್ ಬೆನಿಫಿಟ್ಸ್ ಅನ್ನೋದು ನಮಗೆ ಯಾವುದರಲ್ಲಿ ಈ ಜೇನು ಸಾಕಾಣಿಕೆಯಲ್ಲಿದೆ. ಅದಕ್ಕಿಂತ ಬಿಕ್ಕಿದ್ರೆ ಇನ್ನು ಬೇರೆ ಲಾಭ ಏನು ಬರುತ್ತೆ ನೋಡಿ, ನಾನು ಆಲ್ರೆಡಿ ತೋರಿಸ್ದೆ. ಈ ಒಂದು ಫ್ರೇಮಲ್ಲಿ ಏನಾಗುತ್ತೆ, ನಿಮಗೆ ಈ ಒಂದು ಫ್ರೇಮ್ ತುಂಬಿದ ತಕ್ಷಣ ಅದು ಜಾಸ್ತಿ ಫ್ರೇಮ್ ಆಯಿತು ಅಂದರೆ ಅದನ್ನು ಮಾರಾಟ ಮಾಡ್ಬೋದು. ಈ ಹುಳುಗಳನ್ನೂ ಸಹ ಬೇರೆ ಬಾಕ್ಸ್ಗೆ ಹಾಕಿ ಅದನ್ನು ಕೂಡ ಮಾರಾಟ ಮಾಡೋರಿಗೆ ಕೊಡ್ಬೋದು ನಾವು. ಹಾಗಾಗಿ ಹುಳುಗಳ ಸಂಖ್ಯೆ ಹೆಂಗೆ ಜಾಸ್ತಿ ಆದಂಗೆ ಬೇರೆ ಬಾಕ್ಸು, ಹೊಸ ಬಾಕ್ಸ್ಗಳನ್ನ ಮಾಡಿ ಮಾರಾಟಕ್ಕೆ ಕೊಡ್ಕೋಬೋದು. ಅದರಿಂದನೂ ಲಾಭ ಆಗುತ್ತೆ. ಪೆಟ್ಟಿಗೆನ ಮಾರ್ಬೋದು. ಮತ್ತು ಜೇನು ಮೇಣ ಅಂತ ಬರುತ್ತೆ, ಅಂದರೆ ಬಿ ವ್ಯಾಕ್ಸ್ ಅಂತ ಕರಿತೀವಿ. ಈಗ ಮೇಣ ಇದು ಗರಿ ಕಟ್ಟಿರುತ್ತಲ್ಲ, ಆ ಮೇಣ ಏನಿರುತ್ತೆ ಅದು ಇದರಲ್ಲಿ ಗೂಡಲ್ಲಿ ತುಪ್ಪ ತೆಗೆದ ನಂತರ ಉಳಿತದೆ. ಆ ಮೇಣ ಕೂಡ ನಮಗೆ ಉಪಯೋಗ ಬರ್ತದೆ. ಈ ಕರಕುಶಲ ಕೈಗಾರಿಕೆ, ಆ ಮರದಕ್ಕೆ ಮೆಟಲ್ ಪೇಸ್ಟ್ ಅಂತ ಮೆತ್ತುತ್ತಾರೆ ನೋಡಿ, ಅವಕ್ಕೆ ಎಲ್ಲ ಅದಕ್ಕೂ ಉಪಯೋಗ ಬರುತ್ತೆ. ಅದನ್ನು ಕೂಡ ನಾವು ಬಳಸ್ಕೋಬೋದು. ಮತ್ತೆ ನಿಮಗೆ ವಿಷ ತೆಗಿತಾರೆ. ನಿಮಗೆ ಗೊತ್ತಿರ್ಬೋದು ಕೆಲವರಿಗೆ, ಈ ಜೇನು ವಿಷ ಅನ್ನೋದು ಬಹಳ ಕಾಸ್ಟ್ಲಿ. 1 ಗ್ರಾಮ್ ಅದರ ಬೆಲೆ ಬಂದು 10,000 ರೂಪಾಯಿ ಇದೆ. ಚಿನ್ನದ ರೇಟ್ ಇದೆ. 1 ಗ್ರಾಮು ವಿಷ, ಜೇನು ವಿಷ 10,000 ಅಂದರೆ 1 kg ವಿಷ ನಿಮಗೆ 1 ಕೋಟಿ ರೂಪಾಯಿ. ಹಾಗಾಗಿ ರೈತರು ತಮ್ಮ ಪರಿಸರ ಅಭಿವೃದ್ಧಿಗೋಸ್ಕರ ಮತ್ತು ಏನು ತಮ್ಮ ಲಾಭದಾಯಕವಾಗಿ, ಈಗ ನೋಡಿ, ಒಂದು ಪೆಟ್ಟಿಗೆಯಲ್ಲಿ ನೀವು ಕರೆಕ್ಟಾಗಿ ಮಾಡಿದ್ದೆ ಆದರೆ 4,000 ರಿಂದ 5,000 ರೂಪಾಯಿ ಆದಾಯ ಇದೆ. ನೀವು 5,000 ರೂಪಾಯಿ ಆದಾಯ ಅಂದರೆ 100 ಪೆಟ್ಟಿಗೆಗೆ ಎಷ್ಟಾಯಿತು? 5 ಲಕ್ಷ ಆಯಿತು. 100 ಪೆಟ್ಟಿಗೆ ಸಾಕೊಂಡ್ರೆ ಇನ್ನೂರು ಪೆಟ್ಟಿಗೆ ಸಾಕರೆ 10 ಲಕ್ಷ ಆದಾಯ ಆಯಿತು. ಸೊ ಹೀಗಾಗಿ ಇಷ್ಟೇ ಬರುತ್ತೆ ಅಂತಲ್ಲ, ಇನ್ನೂ ಜಾಸ್ತಿನೂ ಬರ್ಬೋದು ಅಥವಾ ಕಡಿಮೆನೂ ಇರ್ಬೋದು. ಏನು ಅಂದರೆ ನೀವು ಯಾವ ಥರ ಮಾಡ್ತೀರಾ, ಯಾವ ಥರ ಒಂದು ಕಾನ್ಸಂಟ್ರೇಟ್ ಮಾಡಿ ಗಮನ ಹರಿಸಿ ಆಸಕ್ತಿ ಯಾವ ಥರ ಇದೆ ಅದನ್ನೆಲ್ಲ ಕ್ರೋಢೀಕರಿಸಿ ಮಾಡಿದಾಗ ನಿಮಗೊಂದು ಯಶಸ್ಸು ಇದರಲ್ಲಿ ಸಿಕ್ಕೇ ಸಿಗುತ್ತೆ. ಜೇನು ಕೃಷಿಲಿ ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋ ಮಾತೇ ಇಲ್ಲ. ಬಟ್ ಏನು ಅಂದರೆ ಇದರಲ್ಲಿ ಪತಂಗದ ಹುಳ ಅಂತ ಬರುತ್ತೆ ಸರ್. ಪತಂಗ ಹುಳ ಬಂದು ಅದೊಂಥರ, ಅದು ಹುಳ ಬಂದು ಏನಾಗುತ್ತೆ, ಪರಾವಲಂಬಿ ಜೀವಿ. ಅದು ಒಂಥರ ಹೀಟ್ ಪ್ರದೇಶನ ಹುಡುಕ್ತಾ ಹೋಗುತ್ತೆ ಮೊಟ್ಟೆ ಇಡಲಿಕ್ಕೆ. ಅದೇನು ಮಾಡಿಬಿಡುತ್ತೆ, ಒಳಕ್ಕೆ ಬಂದು ಈ ಜೇನು ಗೂಡು ಇರುತ್ತಲ್ಲ, ಈ ಜೇನು ಗೂಡಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಮೊಟ್ಟೆ ಇಕ್ಬಿಡುತ್ತೆ. ಅದು ಲಾರ್ವಾ ಸ್ಟೇಜಲ್ಲಿದ್ದಾಗ ಹುಳು ಭಾಳ ಡೇಂಜರ್. ಏನಾಗ್ಬಿಡುತ್ತೆ, ಅದು ಮೊಟ್ಟೆ ಇಕ್ಕಿದಾಗ ಭಾಳ ಡೇಂಜರ್ ಇರುತ್ತೆ. ಅದು ಈ ಮರಿಗಳು ಹೊಡೆದಾಗ ಅದು ಹೀಟ್ಗೆ ಎಲ್ಲ ಮರಿ ಹೊಡೆದು ಅದು ಜೇನುಳನೇ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ಹುಳುಗಳು. ಆ ಜೇನುಳ ತಿನ್ನಕ್ಕೆ ಸ್ಟಾರ್ಟ್ ಆದಾಗ ಹೀಟ್ ಜಾಸ್ತಿಯಾಗಿ ಜೇನುಳಗಳು ಅಲ್ಲಿಂದ ಪರಾರಿ ಕೀಳ್ತವೆ. ಆ ಉದ್ದೇಶಕ್ಕೋಸ್ಕರ ಪ್ರತಿ ವಾರ ನಾವು ಜೇನು ಪೆಟ್ಟಿಗೆಯಲ್ಲಿ ಯಾವ್ದಾದ್ರು ಸಮಸ್ಯೆ ಇದೆಯಾ, ಹುಳ ಇದೆಯಾ, ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಪ್ರತಿಯೊಂದನ್ನು ಎಕ್ಸಾಮೈನ್ ಮಾಡ್ತಾನೆ ಇರಬೇಕು. ಅದ್ರ ಪ್ರಕಾರ ನಮಗೊಂದು ಐಡೆಂಟಿಫಿಕೇಶನ್ ಸಿಗುತ್ತೆ. ಅಲ್ಲೇನಾದ್ರು ಸಮಸ್ಯೆ ಇದ್ದರೆ ಅದೇನು ಕಸ ಬಂದಿರುತ್ತೆ ಅದರಲ್ಲಿ ಇಂಡಿಕೇಶನ್ ಕೆಲವು ಕಾಣಿಸ್ತದೆ, ಏನಾದ್ರು ಸಮಸ್ಯೆ ಇದೆಯಾ, ಅಲ್ಲೇನಾದ್ರು ಬಂದಿದೆಯಾ ಅಂತ, ಹುಳುಗಳೇನಾದ್ರು ಆ್ಯಕ್ಟಿವಿಟಿ ಇದೆಯಾ. ಪ್ರತಿ ವಾರ ರೈತರು ಅದನ್ನು ಕ್ಲೀನ್ ಮಾಡ್ಕೋಬೇಕು, ಅಡಿಮಣೆನ. ಆಮೇಲೆ ಜೇನು ಹುಳುಗಳು ಯಾವ ಥರ ಅಂದರೆ, ತಾವು ಸಾಕಿರುವಂಥ ಯಜಮಾನನ್ನು ಒಕ್ಕೊಳ್ಳುತ್ತೆ, ಮೀನ್ಸ್ ಅಡ್ಜಸ್ಟ್ ಆಗುತ್ತೆ. ಅದು ನಿಮಗೆ ಕೆಲವು ದಿನಗಳು ಹೋಗ್ತಿದ್ದಂಗೆ ಅದ್ರ ಸ್ಮೆಲ್ಲು, ನಿಮ್ಮ ಬಿಹೇವಿಯರು, ನೀವು ಯಾವ ಥರ ಪೆಟ್ಟಿಗೆನ ಓಪನ್ ಮಾಡ್ತೀರಾ, ನೀವು ಯಾವ ಥರ ಟ್ರೀಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದೇನಾಗುತ್ತೆ, ನಿಮಗೆ ಅದು ಕಂಪ್ಲೀಟ್ಲಿ ಅಡ್ಜಸ್ಟ್ ಆಗುತ್ತೆ.
ಜೇನುಹುಳುಗಳು ಕೂಡ ಸೇಮ್ ಹಸು ಥರ ಅದು ನಿಮಗೆ ನಿಮ್ಮ ಒಂದು ಏನು ಇಡೀ ಸ್ಮೆಲ್ಲು ಒಂದು ಅದು ಏನಿರುತ್ತೆ ಅದೆಲ್ಲ ಅದು ಕೂಡ ಅಟ್ಯಾಚ್ ಆಗಿ ನಿಮಗೆ ಪರ್ಫಾರ್ಮೆನ್ಸ್ಗೆ ಅದೇ ನೀವು ಬೇರೆಯವ್ರು ಮುಟ್ಟಕ್ಕೆ ಹೋದರೆ ಕಚ್ಚುತ್ತೆ, ನೀವು ಮುಟ್ಟಿದ್ರೆ ಕಚ್ಚಲ್ಲ. ಸೊ ಈ ಥರ ಒಂದು ವಿಶಿಷ್ಟವಾಗಿರುವಂಥ ಒಂದು ಕಲೆಗಳು ಜೇನಲ್ಲಿದೆ. ಮತ್ತು ನೀವು ನೋಡಿರ್ಬೋದು ಜೇನು ತನ್ನ ಏನಿರುತ್ತೆ ಅದು ಒಂದು ಬಾಕ್ಸ್ ಅದು ಯಕ್ಷಗನಲ್ ಶೇಪಲ್ಲೇ ಕಟ್ಟುತ್ತೆ. ಅಂದರೆ ಅಷ್ಟಾಕೃತಿ 8 ಮೂಲೆ ಕರೆಕ್ಟಾಗಿ ಒಂದೇ ಸಮ ಇರುತ್ತೆ, ಯಾವುದೇ ಕಾರಣಕ್ಕೂ ಒಂದು ಚೂರು ವೇರಿ ಇರಲ್ಲ ಅದು, ಸರಿನಾ? ಅದು ಯಾವ ಥರ ಕಟ್ಟುತ್ತೆ ನೋಡಿ, ಯಾವುದೇ ತಗೊಳ್ಳಿ ಒಂದು ಮೈಕ್ರೋ ಕೂಡ ವ್ಯತ್ಯಾಸ ಇರಲ್ವಂತೆ. ದಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಂಜಿನಿಯರ್. ಅಷ್ಟು ಸಣ್ಣ ಸೂಕ್ಷ್ಮ ಜೀವಿ ಅಷ್ಟು ಚೆನ್ನಾಗಿ ಅಷ್ಟು ಕಾರ್ಯವೈಖರಿಯಿಂದ ಈ ಥರ ಯಕ್ಷಗನಲ್ ಶೇಪಲ್ಲಿ ಕಟ್ಟುತ್ತೆ ಅಂದರೆ ಅದರದ್ದು ಇಂಜಿನಿಯರಿಂಗ್ ಮೈಂಡ್ ಅನ್ನೋದು ಮೆಚ್ಚಬೇಕು. ವಿಶ್ವೇಶ್ವರಯ್ಯ ಅವರು ಒಂದು ಮಾತು ಹೇಳ್ತಿದ್ರು, ಮನುಷ್ಯರೆಲ್ಲ ಅಕ್ಕಿಗಳು ಯಾವ ಥರ ಗೂಡು ಕಟ್ಕೊಳ್ಳುತ್ತೆ, ಯಾವ ಥರ ವಿಶಿಷ್ಟಮಯವಾಗಿ ಗೂಡು, ಆಮೇಲೆ ಡಿಫೆನ್ಸಿವ್ ಮೆಕ್ಯಾನಿಸಮ್, ಯಾವ್ದಾರ ಹಾವುಗಳು ಬಂದರೆ ರಕ್ಷಣೆಗೋಸ್ಕರ ಸೀಡು ಅಂದರೆ 2 ಥರ ಬಾಯಿ ಕೊಟ್ಟಿರುತ್ತೆ, ಒಂದರಲ್ಲಿ ಹಾವು ಹೋದರೆ ಅಲ್ಲಿ ಏನು ಸಿಗಲ್ಲ, ಇನ್ನೊಂದರಲ್ಲಿ ಅಕ್ಕಿ ಇರುತ್ತೆ. ಸೊ ಮತ್ತು ಅದು ಯಾವುದೇ ಥರ ನೀರು ಬಿದ್ದರೂ ಕೂಡ ಒಳಗಡೆ ಬರೆದೋ ಥರ ವ್ಯವಸ್ಥೆ ಮಾಡ್ಕೊಳ್ಳುತ್ತೆ. ಆಮೇಲೆ ಲೈಟ್ ಹುಳುಗಳು, ಮಿಣುಕು ಹುಳು ಅಂತ ಕರಿತಾವಲ್ಲ, ಅದನ್ನು ಒಳಗಡೆ ಗೂಡಲ್ಲಿ ಇಟ್ಕೊಳ್ಳುತ್ತೆ. ಹೀಗೆ ಅದ್ರ ಮೆಕ್ಯಾನಿಸಮ್, ಅದು ಬದುಕುವಂಥ ಕಲೆ ಶಕ್ತಿ. ಆಮೇಲೆ ಇನ್ನೊಂದು ಇಲಿ ಆಕಾರದ ಒಂದು ಇದು ಬರ್ತದೆ, ಅದು ನೀರಲ್ಲಿರುತ್ತೆ. ಅದು ಹೆಂಗೆ ಅಂದರೆ ನಿಮಗೆ ನೀರಲ್ಲೇ ಒಂದು ಮಣ್ಣಲ್ಲಿ ಮನೆ ಕಟ್ಟುತ್ತೆ, ನೀರು ಒಳಗಡೆನೇ ವಾಸ ಮಾಡುತ್ತೆ, ಅದು ಇಲಿ ಥರ ಬರುತ್ತೆ ಅದು ಇದು, ಮತ್ತು ನೀರು ಮೇಲೂ ವಾಸ ಮಾಡುತ್ತೆ. ಹೀಗಾಗಿ ಅದರಲ್ಲಿ ಪ್ರಕೃತಿಯಿಂದನೇ ಕಲಿಯುವಂಥ ಎಷ್ಟೋ ವಿಷಯಗಳು ಇವತ್ತು ಮನುಷ್ಯ ಬಿಟ್ಬಿಡ್ತಾ ಇದ್ದಾನೆ. ಏನು ಬದುಕಿನ ಜೀವನ ಪಾಠಗಳು ಅಂತ ಏನಿರುತ್ತೆ ಅದು ಪ್ರತಿಯೊಂದು ಪಕ್ಷಿ ಪ್ರಾಣಿಯಿಂದನೂ ಕಲಿಬೇಕು ನಾವು. ಎಕ್ಸಾಂಪಲಿಗೆ ನೋಡಿ, ನೀವು ಒಂದು ಜೇನುಹುಳ ತಗೋತೀರಾ, ಜೇನುಳು ವರ್ಕರ್ ಬಿ ಬದುಕೋದು ಬರೀ ಕೇವಲ 3 ತಿಂಗಳು ಮಾತ್ರ. ಆ 3 ತಿಂಗಳ ಸಮಯದಲ್ಲೇ ಅದು ಎಷ್ಟೋ ಕೆಲಸಗಳನ್ನ ಮಾಡಿ ಮುಗಿಸ್ಬಿಟ್ಟಿರುತ್ತೆ. ಮತ್ತು ಅದು ನಿಷ್ಠೆ. ಈಗ ನೋಡಿ, ನಾವು ಇವತ್ತು ಎಷ್ಟೇ ಒಂದು ನಿಯತ್ತಾಗಿ, ಕೆಲವರು ಇವತ್ತು ನಿಯತ್ತಾಗಿ ಮನುಷ್ಯ ಇರೋದು ಕಷ್ಟ, ಉಂಡು ಮನೆಗೆ 2 ಬಗ್ಗಿತಾರೆ ಅಂತಾರೆ. ಆದರೆ ಈ ಜೇನುಹುಳುಗಳಲ್ಲಿ ರಾಣಿ ಒಂದೇ ಪ್ರಾಮುಖ್ಯ. ಹೇಳಿದ ಮಾತನ್ನ 3 ಲಕ್ಷ ಹುಳುಗಳು ತಪ್ಪದೆ ಪಾಲನೆ ಮಾಡ್ತವೆ. ನೋಡಿ ಯಾವ ಥರ ಒಂದು ಕಾರ್ಯವೈಖರಿ, ರಾಜನೀತಿ ಪಾಲನೆ ಮಾಡ್ತವೆ ಅಂತ. ಇವು ರಾಣಿ ಜೇನಿಗೆ ಏನಾದ್ರು ಸೂಚನೆ ಕೊಡ್ಬೇಕಾದ್ರೆ ಡ್ಯಾನ್ಸ್ ಮಾಡ್ಕೊಂಡು ಸೂಚನೆ ಕೊಡ್ತಾವಂತೆ. ಕುಣಿದು ಕುಪ್ಪಳಿಸಿ ಎಗರಿ ನೆಗ್ದಾಡಿ ಅಲ್ಲೇನೋ ತುಪ್ಪ ಸಿಕ್ಕಿದೆ, ಅಲ್ಲೇನೋ ನನಗೆ ಇಷ್ಟು ಜಾಸ್ತಿ ನೀರು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಸೂಚನೆ ಯಾವ ಥರ ಕೊಡ್ತವೆ ಅಂದರೆ ಬೈ ಡ್ಯಾನ್ಸಿಂಗ್ ಬೀಸ್ ಅಂತ ಕರಿತೀವಿ. ಅಂದರೆ ಜೇನುಹುಳುಗಳು ಡ್ಯಾನ್ಸ್ ಮಾಡ್ತವೆ. ಹಾಗಾದ್ರೆ ಡ್ಯಾನ್ಸ್ ಮಾಡಿದಾಗ ಅಲ್ಲಿ ಹುಳುಗಳಿಗೆ ಸಿಗ್ನಲ್ಲು, ಓ ಏನೋ ಸಿಕ್ಕಿದೆ, ಇವನ ಜೊತೆಲಿ ಹೋಗ್ಬೇಕು ನಾವು ಅಂತೇಳಿ ಅವ್ರ ಜೊತೆ ಹೋಗಿ ಅಲ್ಲಿ ತುಪ್ಪ ಇದೆಯಾ ಅಥವಾ ಹೂವು ಇದೆಯಾ, ಮಕರಂದ ಇದೆಯಾ ಎಲ್ಲ ಹೋಗಿ ಅಲ್ಲಿಂದ ತರ್ತಾವಂತೆ. ಒಂದು ಜೇನು ಪೆಟ್ಟಿಗೆ ಹುಳ ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಸಂಚಾರ ಮಾಡಿ ಅಲ್ಲಿಂದ ಸೇಮ್ ಅದೇ ಗೂಡಿಗೆ ಹಿಂದಿರುಗುವಂಥ ನೆನಪಿನ ಶಕ್ತಿ ಇದೆ. 2 ಕಿಲೋಮೀಟ್ರ್ ದೂರ ಆರೋಗಿ ಸಣ್ಣ ಹುಳ ಅದೇ ಗೂಡಿಗೆ ತಿರ್ಗಾ ವಾಪಸ್ ಬರುತ್ತೆ ಅಂದರೆ ನೋಡಿ, ಅದರ ಅರೋಮಾ ಅಂತ ಕರಿತೀವಿ, ಸ್ಮೆಲ್ ಏನಿದೆ, ರಾಣಿ ಹುಳುದು ಬೇರೆ ರಾಣಿ ಹುಳುದು ಬೇರೆ ಸ್ಮೆಲ್ ಇರುತ್ತೆ. ಈ ಬಾಕ್ಸದು ರಾಣಿ ಹುಳುದು ಬೇರೆ ಸ್ಮೆಲ್ಲು, ಪಕ್ಕದ ರಾಣಿ ಹುಳುದು ಬೇರೆ ಸ್ಮೆಲ್ಲು. ಹೀಗಾಗಿ ಏನಾಗುತ್ತೆ, ಪ್ರತಿಯೊಂದು ಸ್ಮೆಲ್ಲು ಯೂನಿಕ್ ಆಗಿರೋದ್ರಿಂದ ಹೋಗಿರೋ ಹುಳ ಅದೇ ಜಾಗಕ್ಕೆ ಬರುತ್ತೆ. ಯಾವತ್ತೂ ಕೂಡ ಜೇನು ಹುಳ ಗೂಡು ಕಟ್ಟೋದೆಲ್ಲಿ ಅಂದರೆ ನೀರು ಹತ್ರದಲ್ಲಿರಬೇಕು ಮತ್ತು ಹೂವುಗಳು ಪರಾಗ ಚೆನ್ನಾಗಿ ಸಿಗಬೇಕು. ಈ ಜಾಗದಲ್ಲಿ ಜೇನು ಹುಳುಗಳು ತಮ್ಮ ಸಂಸಾರನ ಹೂಡ್ತವೆ. ಅಲ್ಲಿ ಏನಾದ್ರು ಸಮಸ್ಯೆ ಆಯಿತು ಅಂದರೆ ಅಲ್ಲಿಂದ ಗೂಡನ್ನು ತೊರೆದು ಬೇರೆ ಕಡೆ ಹೋಯ್ತವೆ. ಸರ್, ಈಗ ನಾವು ಇದನ್ನು ಹೇಳಿದೆ, ನಾನು ಇಲ್ಲೇ ಮನೆ ಹತ್ರನೇ ಸಾಕ್ಬೋದು. ಮನೆ ಚಾವಡಿ, ವರಾಂಡ ಅಥವಾ ಕ್ಯಾಬಿನ್ನು, ಇದು ಟೆರೇಸಲ್ಲೆಲ್ಲ ಸಾಕ್ಬೋದು. ಇದು ಒಂದು ಸರಿ ಪೆಟ್ಟಿಗೆನ ಹಾಕಿ ಬಿಟ್ಬಿಟ್ರೆ ನಿಮಗೆ ವರ್ಷಕ್ಕೆ ಒಂದೇ ಸರಿ ಓಪನ್ ಮಾಡೋದು, ಯಾವುದು ಮುಜಂಟಿ ಜೇನ್ನ. ಹಾಗಾಗಿ ಇದು ಒಂದು 1/4 kg ತುಪ್ಪ ಬರುತ್ತಷ್ಟೇ. ಮತ್ತು ಹುಳುಗಳು ಕೂಡ ಅದ್ರ ಪಡ್ಕದ ಕೆಲಸ ಮಾಡ್ಕೊಳುತ್ತೆ, ಏನು ಸಮಸ್ಯೆ ಇಲ್ಲ, ರಾಣಿ ಆರೋಗುತ್ತೆ ಅನ್ನೋದು ಏನೂ ಇಲ್ಲ. ಹಾಗಾಗಿ ಇದನ್ನು ಗಾರ್ಡ್ನಿಂಗಲ್ಲೇ ಮಾಡ್ಕೋಬೋದು. ನಾವು ಈ ಸಿಂಪಲ್ ಯಾವುದು PVC ಪೈಪಲ್ಲಿ ಮಾಡ್ಬೋದು, ಬೇರೆ ಮೆಟೀರಿಯಲ್ನೇ ಉಪಯೋಗ ಮಾಡ್ಬೋದು. ನಮ್ಮದು ಬಿದಿರಿತ್ತು, ನಮ್ಮದೇ ಅದು ಬಿದಿರು ತೋಟ ಇತ್ತು, ಬಿದಿರು ಮರ ಇತ್ತು, ಅದರಿಂದ ಕತ್ತರಿಸಿ. ಮತ್ತು ಇದೆಲ್ಲ ಲೋಕಲ್ ಹಿಡ್ದಿದ್ದೆ ನಾವು. ನಮ್ಮ ಏನು ಒಂದು ಕಲ್ಲು ಬಾವಿ ಇದೆ, ಒಂದು 40-50 ವರ್ಷದ ಹಳೆಯದು, ಅಲ್ಲಿ ಸಿಕ್ಕದಂಥ ಒಂದು ಜೇನು ತಳಿ ಇದು.
ಇದು ಮುಜಂಟಿ ಜೇನು ಅಂತ ಕರಿತೀವಿ. ಇದನ್ನು ಆಲ್ರೆಡಿ ಹೇಳಿದೆ, ಇದರಲ್ಲಿ ಇದು ಅತಿ ಸೂಕ್ಷ್ಮ ಪ್ರಭೇದ. ಮತ್ತು ಇದು ತುಪ್ಪದ ವ್ಯಾಲ್ಯೂ ಬಂದು ಭಾಳ ಅಗಾಧವಾಗಿರ್ತದೆ. ಆಮೇಲೆ ನಾವು ಬಂದು ಇದನ್ನು ಸುಮಾರು ಕೊರೋನಾ ಟೈಮ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ದು. ನಾನು ಕೇರಳದಲ್ಲಿ ಹೋದಾಗ ಅವ್ರು ನನಗೊಬ್ಬರು ಪರಿಚಯ ಮಾಡಿಕೊಟ್ರು, ನೋಡಿ ಇದು ತುಪ್ಪ ತಿನ್ನಿ, ಈ ಥರ ಇದೆ, ಇದ್ರ ವ್ಯಾಲ್ಯೂಸ್ ಈ ಥರ ಇದೆ ಅಂತ. ಅಲ್ಲಿಂದ ನಾವು ಇದು ನಮ್ಮ ಸುತ್ತಮುತ್ತಲು ಇರುತ್ತಲ್ಲ, ನಮ್ಮ ಜನಕ್ಕೆ ಇದ್ರ ಅರಿವಿಲ್ಲ ಇದ್ರ ಬಗ್ಗೆ, ಅದನ್ನು ಕಲೆಕ್ಟ್ ಮಾಡಬೇಕು, ಅದನ್ನ ಇಟ್ಕೋಬೇಕು, ಅಟ್ಲೀಸ್ಟ್ ಬೇರೆಯವ್ರಿಗೆ ಬೇಡ ಅಂದರೆ ನಮ್ಮ ಮನೆಗಾದರೂ ಆಗಬೇಕು ಅನ್ನೋ ಉದ್ದೇಶದಿಂದ ನಾವೊಂದು 30ರಿಂದ 40 ಬಾಕ್ಸ್ವರೆಗೂ ಇದೆ ಸರ್ ಇವತ್ತು. ಇದು ನಾವೇ ಓನಾಗಿ ಮಾಡ್ಕೊಂಡಿರೋದು. ಇದು ಮುಜಂಟಿ ನಿಮಗೆ 40 ಬಾಕ್ಸಿಂದ ಹಿಡಿದು ನಿಮಗೆ ಏನಿಲ್ಲ ಅಂದ್ರೆ ಒಂದು 10ರಿಂದ 15 kg ಅಂತೂ ತುಪ್ಪ ಸಿಗುತ್ತೆ ನಮಗೆ ಆ್ಯನ್ಯುವಲಿ. ಅದನ್ನು ನಾವು ಕೇರಳಕ್ಕೂ ಕೊಡ್ತೀವಿ, 2 kg 3 kg ಹಿಂಗೆ. ಆಮೇಲೆ ಇಲ್ಲಿ ಹತ್ತಿರದವ್ರಿಗೆ ಯಾರಿಗಾರು ಬೇಕು ಅಂದ್ರೆ ಕೊಡ್ತೀವಿ. ಇದು ಓನ್ಲಿ ಝೀರೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಒಂದ್ಸಲಿ ಕಟ್ಟಿ ನೇತಾಕ್ಬಿಟ್ರೆ ಇದಕ್ಕೆ ಮಳೆ ನೀರು ಬೀಳಬಾರ್ದಷ್ಟೇ, ನೀರು ಬಿದ್ದರೆ ಹಾಳಾಗುತ್ತೆ. ಅದಲ್ಲದೆ ಕಟ್ಟಿ ನೇತಾಕ್ಬಿಟ್ರೆ ಅದ್ರ ಪಡ್ಗದ ಹುಳುಗಳ ಆ್ಯಕ್ಟಿವಿಟಿ ಇರ್ತದೆ. ನೀವು ಮನೆ ಮುಂದೆ ಯಾವುದೇ ರೀತಿ ಹೂವಿದ್ರೆ ಸಾಕು, ದಾಸವಾಳ ಅಥವಾ ಮನೆ ಗಾರ್ಡನಿಂಗ್ ಹೂಗಳು, ಯಾವ್ದಾರು ಸರಿ, ಕಳೆ ಸಸ್ಯ ಆಗಿರೋ ಹೂ ಬಿಡೋವಂಥ ಜಾತಿ ಸಣ್ಣ ಹೂವಿದ್ರು ಕೂಡ ಅದರಿಂದ ಇದು ತುಪ್ಪವನ್ನು ತೆಗೆದು ತನ್ನ ಜೀವನವನ್ನು ನಡೆಸುತ್ತೆ. ಮತ್ತು ಇದೆಲ್ಲ ಇದಕ್ಕೆ ಆಬಿ ಪರ್ಪಸ್ ಸರ್. ಇವತ್ತು ನೀವೇನೇ ಮಾಡಿ ಒಂದು ನೆಮ್ಮದಿಗೋಸ್ಕರ ಮಾಡೋವಂಥ ಕೆಲಸಗಳು ತುಂಬಾ ಇದೆ ಭೂಮಿ ಮೇಲೆ. ಹಾಗಾಗಿ ಫ್ರೀ ಟೈಮಲ್ಲಿ ನಾವು ಮಾಡಬೇಕಾಗಿರೋಂಥ ಒಂದು ಕೆಲಸದಲ್ಲಿ ಜನರಿಗೆ ಒಂದು ನೆಮ್ಮದಿ ಪ್ಲಸ್ ಒಂದು ಕೆಲಸ, ಒಂದು ಆದಾಯ ಕೊಡುವಂಥದ್ದು ಮುಜಂಟಿ ಜೇನು ಕೃಷಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.